ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಒಂದು ಸಜೆಷನ್ ನಿಮಗೆ ಏನಪ್ಪ ಅಂದರೆ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಮುಂಚೆ ನೀವು ಫಾರ್ಮುಲಾಸ್ಗಳನ್ನು ಚೆನ್ನಾಗಿ ರಿವೈಸ್ ಮಾಡಿ. ಆದರೆ ಹೊಸ ಪ್ರಾಬ್ಲಮ್ಸ್ಗಳನ್ನು ನೀವು ಈ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡ್ರಿ, ಮುಟ್ಲಿಕ್ಕೆ ಹೋಗಬೇಡ್ರಿ. ಸೊ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಕಲ್ತಿದ್ದೀರಾ, ಚೆನ್ನಾಗಿ ಕಲ್ತಿದ್ದೀರಾ, ಅದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡುತ್ತೆ. ಓಕೆ, ಮತ್ತೆ ಹೊಸ ಪ್ರಾಬ್ಲಮ್ ನೋಡಿದಾಗ ಏನಾಗತ್ತಪ್ಪ, ಹೊಸ ಹೊಸ ಕ್ವೆಶನ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ಏನಾದರೂ ಕೂತ್ರೆ ಇದೇನು ಮಾಡುತ್ತೆ, ಗಾಬರಿ ಬೀಳಿಸುತ್ತೆ ನಿಮಗೆ. ಅಯ್ಯೋ, ನಾನು ಈ ಕ್ವೆಶನ್ ಏನಾದರೂ ಬಂದುಬಿಟ್ರೆ ನಾನು ಇದನ್ನು ಕಲೀಲಿಕ್ಕೆ ಟೈಮೇ ಇಲ್ಲ, ನಾನು ಯಾವಾಗ ಕಲೀಲಿ? ಹೌದಾ? ಕಲ್ತಿರೋದನ್ನು ನೀವು ಪ್ರಾಕ್ಟೀಸ್ ಮಾಡೋದನ್ನು ಬಿಟ್ಬಿಡ್ತೀರಿ, ಅದನ್ನು ರಿವೈಸ್ ಮಾಡೋದು ಬಿಟ್ಬಿಡ್ತೀರಿ. ಹೊಸ ಪ್ರಶ್ನೆಯನ್ನು ಈ ಕಡೆ ಪೂರ್ತಿ ಕಲೀಲಿಕ್ಕೂ ಮನಸ್ಸಿರೋದಿಲ್ಲ, ಟೈಮ್ ಇಲ್ಲ ಅನ್ನುವಂಥ ಒಂದು ಟೆನ್ಷನ್ನು ಏನಾಗುತ್ತಪ್ಪ ಅಂದರೆ ಕಂಪ್ಲೀಟ್ ಮೆಸ್ಅಪ್ ಆಗಿಬಿಡುತ್ತೆ. ಅಸ್ತವ್ಯಸ್ತ ಆಗಬಾರ್ದು. ಏನು ಅಂದರೆ ನೀವೇನು ಮಾಡಬೇಕು, ಏನು ಕಲ್ತಿದ್ದೀರಾ, ಏನು ಪ್ರಾಕ್ಟೀಸ್ ಮಾಡಿದ್ದೀರಾ, ಆಲ್ಮೋಸ್ಟ್ ತುಂಬಾ ಕವರ್ ಆಗಿದೆ. ಇದ್ರ ಬಗ್ಗೆ ನಾನು ಫಸ್ಟ್ ಆಫ್ ಆಲ್ ಹೇಳೋದು, ಇದ್ರ ಬಗ್ಗೆ ಭಯ ಬೇಡ, ಡೌಟ್ ಬೇಡ. ಇಲ್ಲಿ ತನಕ ಮಾಡಿರೋ ಪ್ರಶ್ನೆಗಳು ಸಾಕಷ್ಟು ಆಗಿರುತ್ತೆ. ಓಕೆ, ನನಗೆ ಗೊತ್ತು ನೀವೆಲ್ಲ ರಿಸೋರ್ಸಸ್ ಯೂಸ್ ಮಾಡಿರ್ತೀರಾ. ಓಕೆ, ಯಾವಾಗೂ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ಒಂದು 3-4 ದಿವಸದಲ್ಲಿ ಬೇಕಾದಷ್ಟು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರ್ತೀರ, ರಿವೈಸ್ ಮಾಡಿರ್ತೀರ. ಓಕೆ, ಪಾಸ್ ಆಗೋದು ಖಾಯಂ. ಓಕೆ, ಸೊ ಮಾರ್ಕ್ಸ್ ಬರೋದು ಖಾಯಂ. ಆದರೆ ಯಾವುದೋ ಹೊಸ ಒಂದು ಮೆಥಡಿಂದ ಎಲ್ಲ ಕೆಡಬಾರ್ದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಕಲ್ತಿರೋದನ್ನು ಪ್ರಾಕ್ಟೀಸ್ ಮಾಡಿ, ಅರ್ಧಂಬರ್ಧ ಪ್ರಾಕ್ಟೀಸ್ ಆಗಿರೋದನ್ನು ಪೂರ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೊರತು ಹೊಸ ಪ್ರಶ್ನೆಗಳ ಕಡೆಗೆ ಹೋಗಬೇಡಿ. ಮತ್ತೊಂದು ಏನಪ್ಪ ಅಂದರೆ, ತುಂಬ 1 ಮಾರ್ಕ್ 2 ಮಾರ್ಕ್ಸ್ ಪ್ರಶ್ನೆಗಳು ತುಂಬಾ ಈ ಒಂದು ಫಾರ್ಮುಲಾದ ಮೇಲೆ ನಿಂತಿರುತ್ತೆ. ಸೊ ಫಾರ್ಮುಲಾಸ್ಗಳನ್ನು ಕ್ವೆಶನ್ ಈ ಒಂದು ಎಕ್ಸಾಮ್ ಸೆಂಟರಿಗೆ ಹೋಗೋದಕ್ಕಿಂತ ಮುಂಚೆ, ಅಥವಾ ಎಕ್ಸಾಮ್ ಸೆಂಟರಲ್ಲೇ ನಾ ಹೇಳೋದು, ಒಳಗಡೆ ಎಕ್ಸಾಮ್ ಹಾಲ್ ಒಳಗೆ ಹೋಗೋದಕ್ಕಿಂತ ಮುಂಚೆ ರಿವೈಸ್ ಮಾಡಿ. ಇದು ನಿಮ್ಮ ಮೆಮೊರಿಯನ್ನು ರಿಫ್ರೆಶ್ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಎಲ್ಲ ಗೊತ್ತಿರುತ್ತೆ, ಫಾರ್ಮುಲಾಸ್ ಮರೆತು ಬಿಟ್ರೆ ಪ್ರಶ್ನೆ ಹೋಯ್ತು ಅಲ್ಲಿಗೆ. ಹೌದಾ? ಫಾರ್ಮುಲಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ಮುಲಾಸ್ಗಳನ್ನು ಚೆನ್ನಾಗಿ ರಿವೈಸ್ ಮಾಡಿ, ಹೊಸ ಪ್ರಶ್ನೆಗಳು, ತುಂಬ ಹೊಸದಾಗಿರುವಂಥ ಪ್ರಶ್ನೆನ ಟಚ್ ಮಾಡೋದಕ್ಕೆ ಹೋಗಬೇಡಿ. ಟೈಮ್ ಏನಾದರೂ ಇದ್ದರೆ ಓಕೆ, ಆದರೆ ಅದಕ್ಕೆ ಟೈಮ್ ಜಾಸ್ತಿ ತಗೊಳ್ತಿದೆ ಅಂದರೆ ಬೇಡ ಅಂತ ಪ್ರಶ್ನೆಗಳು. ನನ್ನ ಸಜೆಷನ್ ಇದು. ಓಕೆ, ಕಲ್ತಿರೋದನ್ನೇ ಚೆನ್ನಾಗಿ ಕಾನ್ಫಿಡೆಂಟಾಗಿ ತಯಾರು ಮಾಡಿಕೊಂಡು ಹೋಗಿ. ಓಕೆ, ಆಲ್ ರೈಟ್. ಸೊ ಇಷ್ಟು ಹೇಳ್ತಾ, 1 ಮತ್ತು 2 ಮಾರ್ಕ್ಸ್ ಪ್ರಶ್ನೆಗಳು ತುಂಬಾ ಫಾರ್ಮುಲಾ ಬೇಸ್ಡ್ ಆಗಿರುತ್ತೆ. ಬರೀ 1-2 ಮಾರ್ಕ್ಸ್ ಅಲ್ಲ, ಬಟ್ ಮೆಜಾರಿಟಿಯಲ್ಲಿ 3-4 ಮಾರ್ಕ್ಸ್ ಆಗಿರಬಹುದು, 3 ಮಾರ್ಕ್ಸ್ ಆಗಿರಬಹುದು, 2 ಮಾರ್ಕ್ಸ್ ಆಗಿರಬಹುದು, 1 ಮಾರ್ಕ್ಸ್ ಆಗಿರಬಹುದು, ಯಾವುದೇ ಆಗಿರಬಹುದು. ಫಾರ್ಮುಲಾ ಇಲ್ಲದೆ ಯಾವ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ಫಾರ್ಮುಲಾ ಬೇಸ್ಡ್ ಆಗಿರುತ್ತೆ. ಸೊ ಇಂಥ ಫಾರ್ಮುಲಾಸ್ನ ರಿವೈಸ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್.